ಪ್ರಜ್ವಲ್, ಜಾನಿ ಸರ್, ಹರ್ಷಿತ್ ರಾಣಾ ಯಾವ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಸೆಲೆಕ್ಟ್ ಆಗಿದ್ದಾರೆ, ಪ್ಲೀಸ್ ಎಕ್ಸ್ಪ್ಲೈನ್. ಈ ಪ್ರಶ್ನೆನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ. ಅವಾಗ ಸೂರ್ಯಕುಮಾರ್ ಯಾದವ್ ಜ್ಞಾಪಿಸ್ತಾರೆ, ಸರ್ ನಿಮ್ಗೆ ಜ್ಞಾಪಕ ಇದ್ರೆ ಒಂದು T20 ಪಂದ್ಯದಲ್ಲಿ ಅಗೇನ್ಸ್ಟ್ ಇಂಗ್ಲೆಂಡ್ ಶಿವಮ್ ದುಬೆ ಅವ್ರಿಗೆ ಇಂಜುರಿ ಆಗುತ್ತೆ. ಅವಾಗ ಕನ್ಕಷನ್ ರೀಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾ ಅವ್ರು ಬಂದು ಆ ಪಂದ್ಯನ ಗೆಲ್ಸ್ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ನ ತಗೊಳ್ತಾರೆ ಅಂತ ಜ್ಞಾಪಿಸ್ತಾರೆ ನಮ್ಗೆ. ಹಾಗಾಗಿ ಅವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ತೆಗೆದಾಕಕ್ಕೆ ಯಾವುದೇ ಕಾರಣ ಇಲ್ಲ. ಅದಕ್ಕೆ ನಾವು ಅವ್ರನ್ನ ಬ್ಯಾಕ್ ಮಾಡ್ತಾ ಇದೀವಿ. ಆಮೇಲೆ ಈ ಫಾರ್ಮ್ಯಾಟ್ಗೆ ಬೇಕಾಗಿರೋಂಥ ಚೇಂಜ್ ಅಪ್ಸ್ ಅವ್ರ ಹತ್ರ ಇದೆ, ಅದಕ್ಕೆ ಅವ್ರನ್ನ ಚೂಸ್ ಮಾಡಿದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಸರ್. ಅದನ್ನ ನಾನು ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಪ್ರಶ್ನೆಗೆ. ಉಲ್ಲಾಸ್, ಜಾನಿ ಸರ್, ಆಸ್ ಎ ಟೂ ಕ್ರಿಕೆಟ್ ಫ್ಯಾನ್, ಹರ್ಷಿತ್ ರಾಣಾ ಓವರ್ ಅವರ್ ಪ್ರಸಿದ್ಧ ಕೃಷ್ಣ ಇಸ್ ಟ್ರೂಲಿ ಜಿಜಿ ಪಾಲಿಟಿಕ್ಸ್ ವೆರಿ ಡಿಸಪಾಯಿಂಟೆಡ್ ಅಂತ ಹೇಳ್ತಾರೆ. ಉಲ್ಲಾಸ್, ನಾನು ಜಿಜಿ ಪಾಲಿಟಿಕ್ಸ್ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಬಟ್ ಜಿಜಿ ಸಿದ್ಧಾಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇವರು ನಾವು ನೋಡಿದೀವಿ ಯಾವ ತರ ಟೆಸ್ಟ್ ಸೀರೀಸ್ ಅಲ್ಲಿ ಕರುಣ್ ನಾಯರ್ನ ಬ್ಯಾಕ್ ಮಾಡಿದ್ರು, ಅದೇ ತರ ಇಲ್ಲಿ ರಿಂಕು ಸಿಂಗ್ನು ಬ್ಯಾಕ್ ಮಾಡ್ತಾ ಇದ್ದಾರೆ, ಹರ್ಷಿತ್ ರಾಣಾನು ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಯಾರೋ ಒಬ್ರನ್ನ ಮಾತ್ರ ಮಾಡ್ತಾ ಇದ್ದಾರೆ, ಇನ್ನೊಬ್ರಿಗೆ ಮಾಡ್ತಾ ಇಲ್ಲ, ತಾರತಮ್ಯ ತೋರಿಸ್ತಾ ಇದ್ದಾರೆ, ಒಬ್ರಿಗೆ ಸುಣ್ಣ ಇನ್ನೊಬ್ರಿಗೆ ಬೆಣ್ಣೆ, ಆ ತರ ಇಲ್ಲ. ಇವ್ರ ಫಿಲಾಸಫಿ ಒಂದಿದೆ, ನಾವು ಪ್ರತಿಯೊಬ್ಬ ಪ್ಲೇಯರ್ ಅಲ್ಲಿ ಬಿಲೀವ್ ಮಾಡ್ತೀವಿ, ಅವ್ರಿಗೆ ಲಾಂಗ್ ರನ್ ಕೊಡ್ತೀವಿ, ಅವಾಗ್ಲೂ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಕೈ ಬಿಡ್ತೀವಿ. ಸೊ ಹಾಗಾಗಿ ತುಂಬಾ ಕರಾ ಪ್ರದರ್ಶನ ಮಾಡಿದ್ದಾರೆ. ಹರ್ಷಿತ್ ರಾಣಾ ಅವ್ರನ್ನ ಬಿಟ್ಟಾಕ್ಬೇಕು ಅಂದ್ರೆ ಇಲ್ಲ. T20 ಪರ್ಫಾರ್ಮೆನ್ಸ್ ಅವ್ರು ಆಡ್ದಾಗೆಲ್ಲ ನೋಡ್ಕೊಂಬನ್ನಿ ನೀವು, ಇಂಟರ್ನ್ಯಾಷನಲ್ ಅಲ್ಲಿ ಡೀಸೆಂಟ್ ಆಗಿ ಮಾಡಿದ್ದಾರೆ, ಅದಕ್ಕೆ ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡಿದ್ದಾರೆ. ಇದು ಪಾಲಿಟಿಕ್ಸ್ ಅನ್ಬೇಡಿ, ಫಿಲಾಸಫಿ ಅಂತ ಹೇಳಿ.